ಸತತ 54 ಗಂಟೆಗಳು ಜೀವನ್ಮರಣದ ಹೋರಾಟ ನಡೆಸಿ ಬಾರದ ಲೋಕಕ್ಕೆ ಹೋದಂತಹ ಕಾವೇರಿ ಎಲ್ಲರನ್ನೂ ಬಿಟ್ಟು ಅಗಲಿದ್ದಾಳೆ. ಆದರೆ ಹೆತ್ತ ಮಗಳನ್ನ ಕಳೆದುಕೊಂಡ ಮನೆಯಲ್ಲೀಗ ಕೇವಲ ಮೌನ. ಮಡಿಲಲ್ಲಿ ಮಲಗಿ ಆಡ್ತಾ ಇದ್ದ ಮಗಳು ಮನೆಯಲ್ಲಿಲ್ಲ. ಮನೆಯ ಹೊರಾಂಡದಲ್ಲಿ ಅಕ್ಕ ತಮ್ಮನ ಜೊತೆಗೆ ಸದಾ ಖುಷಿಯಿಂದ ಕುಣಿತಾ ಇದ್ದ ಬಾಲಕಿ ಮಣ್ಣಲ್ಲಿ ಮಣ್ಣಾಗಿ ಮಲಗಿದ್ದಾಳೆ. ಮಗಳನ್ನ ಕಳೆದುಕೊಂಡು ನಿತ್ರಾಣಳಾಗಿರುವ ತಾಯಿ ಮನೆ ಮುಂದೆ ಮಲಗಿ ಮಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಅಕ್ಕನ ಜೊತೆ ಆಡ್ತಾ ಇದ್ದ ಆ ಪುಟ್ಟ ಕಂದಮ್ಮ ಅಮ್ಮನ ಮಡಿಲಲ್ಲಿ ಮೌನಕ್ಕೆ ಶರಣಾಗಿದೆ. ಇತ್ತ ಅಂಗೈಯಲ್ಲಿ ಆಡಿಸಿದ ಮಗಳನ್ನ ಕಳೆದುಕೊಂಡ ತಂದೆಗೆ ದಿಕ್ಕೇ ತೋಚದಂತಾಗಿದೆ. ಇನ್ನು ಕಾವೇರಿ ಅಂತ್ಯಕ್ರಿಯೆ ಮಧ್ಯರಾತ್ರಿಯೇ ಮುಗಿದಿದ್ದು ಬಾಲಕಿ ಕಾವೇರಿ ಸಮಾಧಿಗೆ ತಂದೆ ತಾಯಿ ಪೂಜೆ ಸಲ್ಲಿಸಿದ್ದಾರೆ. ಸಮಾಧಿಗೆ ಹಾಲೆರೆದು ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಪೂರೈಸಿದ್ದಾರೆ. ಅಜಿತ್ ಸವಿತಾ ಕುಟುಂಬಸ್ಥರು ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮನೆಯ ಮುದ್ದು ನಾಯಿಯೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿ ಸಮಾಧಿ ಬಳಿ ಸುತ್ತುತ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಕಾವೇರಿ ಮಣ್ಣಲ್ಲಿ ಮಣ್ಣಾಗಿ ಹೋಗಾಯಿತು. ಅದಾದ ನಂತರ ಅಲ್ಲಿ ಪರಿಸ್ಥಿತಿ ನಿಜಕ್ಕೂ ಕೂಡ ಬಹಳ ಕಷ್ಟಕರ ಆಗಿದ್ದಿರಬಹುದು. ಈಗ ಅಲ್ಲಿ ಅಂದ್ರೆ ಕೆಲವು ವಿಧಾನಗಳೆಲ್ಲ ಪೂರೈಸಲಾಗ್ತಾ ಇದೆ ಅಂತ ಅನ್ಸುತ್ತಲ್ವಾ? ಹೌದು ಸ್ಕನ್ನ. ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜುಂಜುರವಾಡ ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಗಳನ್ನು ಕಳೆದುಕೊಂಡ ತಂದೆ ಅಜಿತ್, ತಾಯಿ ಸವಿತಾ ತುಂಬಾ ನೊಂದ್ಕೊಂಡಿರುವಂತದ್ದು. ಈಗಾಗಲೇ ಮಧ್ಯರಾತ್ರಿಯೇ ಕಾವೇರಿಯ ಅಂತ್ಯಕ್ರಿಯೆ ನಡೆದಿದ್ದು, ಇದೀಗ ಬೆಳಗಿನ ಜಾವ ಏನು ಕಾವೇರಿ ಏನು ಸಮಾಧಿಗೆ ಕಾವೇರಿ ತಾಯಿ, ತಂದೆ, ಅವರ ಕುಟುಂಬಸ್ಥರು ಮತ್ತು ಸಂಬಂಧಿಗಳು ಮತ್ತು ಏನು ಸ್ಥಳೀಯ ಏನು ಜನರಿದ್ದಾರೆ ಅವರೆಲ್ಲ ಸೇರಿ ಏನು ಹಾಲು ಹಾಕುವಂತ ಏನು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಏನು ಕಳೆದ 3 ದಿನಗಳಿಂದ ನಡೆದಿರುವಂತ ಏನು ಕಾರ್ಯಾಚರಣೆಯಲ್ಲಿ ಕಾವೇರಿ ಬದುಕಿ ಬರಲಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ಆಶ್ಚರ್ಯಕರವಾದ ಘಟನೆ ಏನಂತಂದ್ರೆ, ಆಕೆ ಏನು ಕಾವೇರಿಯ ಮುದ್ದಿನ ನಾಯಿ ಕೂಡ ಏನು ಸಮಾಧಿ ಹತ್ತಿರ ಬಂದು ಕಾವೇರಿ ಏನು ಸಮಾಧಿ ಇದೆ ಅಲ್ಲಿ ಬಂದು ನಿಂತ್ಕೊಂಡಿರುವಂತದ್ದು, ಅಲ್ಲಿ ಸುತ್ತಾಡ್ತಾ ಇರುವಂತದ್ದು ನೋಡಿ ಬಹಳಷ್ಟು ಜನ ಚಕಿತರಾಗಿದ್ರು. ಏನು ಕಾವೇರಿ ನಿಜಕ್ಕೂ ಏನು ಒಂದು ಈ ನೋವಿನಲ್ಲಿ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಏನು ಕೂಡ ಅತ್ಯಂತ ನಿಯತ್ತಿನ ಪ್ರಾಣಿ ಅಂತ ಕರೆಸಿಕೊಳ್ಳುವಂತ ಸಾಕಿದ ನಾಯಿ ಕೂಡ ಭಾಗವಹಿಸಿದ್ದು. ನಿಜಕ್ಕೂ ಏನು ಆಕೆ ಕಾವೇರಿ ಈಗ ಎಷ್ಟೊಂದು ಏನು ಎಲ್ಲರ ಜೊತೆಗೆ ಒಡನಾಟ ಇತ್ತು ಮತ್ತು ನಾಯಿ ಸಹಿತ ಎಷ್ಟೊಂದು ಆಕೆಯನ್ನು ಹಚ್ಕೊಂಡಿತ್ತು ಅನ್ನುವಂಥದ್ದು. ಸ್ಥಳೀಯರೇ ಹೇಳುವಂತೆ ಕಳೆದ 3 ದಿನಗಳಿಂದ ಆ ನಾಯಿ ಏನು ಕೊಳವೆ ಬಾವಿಯಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇತ್ತು ಅಲ್ಲಿ ಸಹಿತ ಸುತ್ತಾಡ್ತಾ ಇತ್ತು ಅನ್ನುವಂತ ಮಾಹಿತಿಯನ್ನ ಸ್ಥಳೀಯರು ನೀಡ್ತಾ ಇರುವಂತದ್ದು. ಇದೀಗ ಮಗಳನ್ನು ಕಳೆದುಕೊಂಡ ದುಃಖದಿಂದ ಇನ್ನೂ ಸಹಿತ ಕಾವೇರಿ ತಾಯಿ ಹೊರಬಂದಿಲ್ಲ. ಯಾಕಂತಂದ್ರೆ ಬಹಳಷ್ಟು ಅನಾರೋಗ್ಯದಿಂದ ಅವರು ಬಳಲ್ತಾ ಇರುವಂತದ್ದು. ಏನು ತೀವ್ರವಾದ ಜ್ವರ ಕೂಡ ಅವರಿಗೆ ಇದೀಗ ಇರುವಂತದ್ದು ಮತ್ತು ಇನ್ನೂ ಕೂಡ ಏನನ್ನು ಸೇವಿಸದೆ ಏನು ಹೊಟ್ಟೆಗೆ ಏನು ಬಟ್ಟೆಯನ್ನ ಕಟ್ಟಿ ಏನು ಅವರು ಒಂದು ಏನು ಆತರ ಒಂದು ಸಣ್ಣದ ಒಂದು ಚಿಕಿತ್ಸೆಯನ್ನ ಮನೆಯಲ್ಲೇ ಕೊಟ್ಟಿರುವಂತದ್ದು. ಇದೀಗ ಏನು ಕಾವೇರಿ ತಾಯಿ ಸವಿತಾ ಅವರ ಆರೋಗ್ಯ ಮತ್ತಷ್ಟು ಏನು ಬಿಗಡಾಯಿಸಿದ್ರು. ಹೀಗಾಗಿ ಮತ್ತೆ ಅವರನ್ನ ಏನು ಕೊಗಡ್ನೂರ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ಏನು ಸಿದ್ಧತೆಯನ್ನ ಇಲ್ಲಿ ಏನು ಕುಟುಂಬಸ್ಥರು ಮಾಡಿರುವಂತದ್ದು. ಈ ನಿಜಕ್ಕೂ ಕಾವೇರಿ ಏನು 54 ಗಂಟೆಗಳ ನಿರಂತರ ಕಾರ್ಯಾಚರಣೆ ನಡೆಯಿತು. 3 ದಿನಗಳಿಂದ ಕೊಳವೆ ಬಾವಿಯಲ್ಲಿ ಇದ್ದಂತ ಕಾವೇರಿ ಏನು ಜೀವಂತವಾಗಿ ಬರ್ತಾಳೆ ಅನ್ನುವಂತ ನಿರೀಕ್ಷೆ ಖುಷಿಯಾಗಿತ್ತು. ಏನು ರಾತ್ರಿ ಅಂತ್ಯಕ್ರಿಯೆ ನಡೆದ ನಂತರ ಬೆಳಗಿನ ಜಾವ ಏನು ಅವರ ಸಂಬಂಧಿಕರು ಮತ್ತು ನೆಂಟರಿಷ್ಟರು ಎಲ್ಲರೂ ಬಂದು ಏನು ಈ ಬೆಳಗಿನ ಜಾವ ಏನ್ ನಡೀತಾ ಇರುವಂತದ ಹಾಲು ಹಾಕುವ ಏನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ಜನ ಏನು ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇರುವಂತದ್ದು. ಆದ್ರೆ ಕೆಲವೊಂದು ಸ್ಥಳೀಯ ಮುಖಂಡರು ಮತ್ತು ಸ್ಥಳೀಯರು ನಿಜಕ್ಕೂ ಇವರಿಗೆ ತೀವ್ರವಾದ ಬಡತನ ಇರುವಂತದ್ದು. ಹೀಗಾಗಿ ಸರ್ಕಾರ ಇವರ ಒಂದು ನೋವಿಗೆ ಬಡತನಕ್ಕೆ ಏನು ಸ್ಪಂದಿಸಬೇಕು. ಈ ನಿಟ್ಟಿನಲ್ಲಿ ಪರಿಹಾರ ಕೂಡ ಘೋಷಣೆ ಮಾಡಬೇಕು. ಯಾಕಂತಂದ್ರೆ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತವ್ರು ಮತ್ತು ಕಳೆದ ಏನು ಪ್ರವಾಹ ಬಂದಿತ್ತು
ಇದರಲ್ಲಿ ಆ ಸಂದರ್ಭದಲ್ಲಿ ಮನೆಯನ್ನ ಕೂಡ ಕಳೆದುಕೊಂಡು ಪುನರ್ವಸತಿ ಕೇಂದ್ರದಲ್ಲಿ ಒಂದು ಚಿಕ್ಕದಾದ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಮನೆಯನ್ನು ಕೊಡಬೇಕು ಮತ್ತು ಸಾಕಷ್ಟು ಪರಿಹಾರವನ್ನು ಕೂಡ ಇವರಿಗೆ ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಬೇಡಿಕೆ ಆಗಿದೆ. ಅಲ್ಲದೆ ಈಗಾಗಲೇ ಏನು ಸಾಕಷ್ಟು ಜನ ಮನೆಗೆ ಬರ್ತಾ ಇರುವಂತದ್ದು, ಅವರ ಸಂಬಂಧಿಕರು ಮತ್ತು ಬೇರೆ ಬೇರೆ ಜನರು ಅವರಿಗೆ ಸಾಂತ್ವನ ಹೇಳಲು ಮನೆಗೆ ಬರ್ತಾ ಇದ್ದಾರೆ. ಸುಕನ್ಯಾ, ಚಂದ್ರಶೇಖರ್, ಆ ದೃಶ್ಯದಲ್ಲಿ ನೋಡಬಹುದು ಪುಟ್ಟ ಮಕ್ಕಳು, ಅಂದ್ರೆ ಕಾವೇರಿಯ ಅಕ್ಕ ಮತ್ತೆ ತಮ್ಮ ಇಬ್ರು ಕೂಡ ಅಲ್ಲಿ ಕುಳಿತುಕೊಂಡು ಅಂದ್ರೆ ಮೌನವಾಗಿ ಕುಳಿತುಕೊಂಡಿರೋದು. ಅಂದ್ರೆ ಆ ಮಕ್ಕಳಿಗೆ ಈ ವಿಚಾರ ಏನು ಅಂತ ಸರಿಯಾಗಿ ಅರ್ಥ ಕೂಡ ಆಗುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಅನ್ಸುತ್ತಲ್ವಾ? ಹೌದು ಸುಕನ್ಯಾ, ನಿಜಕ್ಕೂ ಇದೊಂದು ಬಹಳ ನೋವಿನ ವಿಷಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿದಿನ ಕೂಡ ಅವರು ಕಾವೇರಿ ಇರ್ಬೋದು ಅಥವಾ ಆಕೆ ಸಹೋದರಿ ಅನ್ನಪೂರ್ಣ ಮತ್ತು ತಮ್ಮ ಪವನ ಮತ್ತು ಇಲ್ಲಿ ಇರುವಂತ ಸುಮಾರು 8 ಮಕ್ಕಳು ಏನು ಪ್ರತಿದಿನ ಕೂಡ ಇಲ್ಲೊಂದು ಬೇವಿನ ಮರ ಇದೆ. ಆ ಬೇವಿನ ಮರದ ಕೆಳಗೆ ಅವ್ರು ಆಟ ಆಡ್ತಾ ಇದ್ರು. ಅಂದು ಏನು ಆಕೆ ಕೊಳವೆ ಬಾವಿ ಬೀಳುವುದಕ್ಕಿಂತ ಮುಂಚೆ ಕೂಡ ಏನು ಅಲ್ಲಿ ಒಂದು ಆಟ ಆಡಿದ್ರು ಅವರು. ಆ ಆಟದ ಕುರುಹುಗಳು ಇನ್ನೂ ಹಾಗೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಆ ಪವನ್ ಮತ್ತು ಅನ್ನಪೂರ್ಣ ಹೇಳ್ತಿರುವಂತದ್ದು, ನಮ್ಮ ಏನು ಕಾವೇರಿ ಬರ್ತಾಳೆ ಅಂತೆ, ನಾವು ಆಕೆ ಜೊತೆಗೆ ಮತ್ತೆ ಆಟ ಆಡ್ತೇವೆ ಅಂತ ಅನ್ನುವಂಥದ್ದು ಎಲ್ಲವನ್ನು ಅವರು ಆಶಯವನ್ನ ಇಟ್ಕೊಂಡಿದ್ರು. ಆದ್ರೆ ಇದೀಗ ಅವರು ನಮ್ಮ ಏನು ಕಾವೇರಿ ಬರ್ಲಿಲ್ಲ, ನಮ್ಮ ಅಕ್ಕ ಬರ್ಲಿಲ್ಲ, ನಮ್ಮ ತಂಗಿ ಬರ್ಲಿಲ್ಲ ಅಂತ ಅನ್ನಪೂರ್ಣ ಏನು ಮೌನಕ್ಕೆ ಶರಣಾಗಿರುವಂತಹದ್ದು. ಅವರಿಗೆ ಆಟವಾಡಲು ಪ್ರತಿದಿನ ಕೂಡ ಈಕೆನೆ ಏನು ಎಲ್ಲರನ್ನು ಕರೆದು ಎಲ್ಲರ ಜೊತೆಗೆ ಏನು ಅವರು ಏನು ಇಲ್ಲಿ ಏನೇ ಅವರು ಏನು ಫ್ರೆಂಡ್ಸ್ ಇದ್ದಾರೆ, ಕಾವೇರಿ ಫ್ರೆಂಡ್ಸ್ ಏನೇನು ಯಾರ್ಯಾರು ಇದ್ದಾರೆ ಅವರೆಲ್ಲ ಆಕೆನೆ ಕರೆದು ಏನು ಆಟ ಆಡ್ತಿದ್ರು. ಆದ್ರೆ ಇದೀಗ ಏನು ಕಾವೇರಿನ ಕಳೆದುಕೊಂಡಂತ ಏನು ಮುದ್ದು ಕಂದಮ್ಮಗಳು ಏನಿದ್ದಾರೆ ಅವರು ಕೂಡ ಏನು ತಾಯಿಯ ಮಂಡಲ್ಲಿ ಮೌನಕ್ಕೆ ಶರಣಾಗಿರುವಂತಹದ್ದು. ಇದು ನಿಜಕ್ಕೂ ನೋಡಿದ್ರೆ ಕಾವೇರಿ ಎಷ್ಟೊಂದು ಎಲ್ಲರ ಜೊತೆಗೆ ಬೆರಿತಾ ಇದ್ದಳು. ಕಾವೇರಿಯನ್ನು ಕಳೆದುಕೊಂಡು ಇಡೀ ಕುಟುಂಬ ಅಲ್ಲೇ ಏನು ಪುಟ್ಟ ಮಕ್ಕಳು ಕೂಡ ದಿಗ್ಭ್ರಾಂತರಾಗಿದ್ದಾರೆ ಅಂತ ಹೇಳ್ಬೋದು ಸುಕನ್ಯಾ. ಧನ್ಯವಾದ ಚಂದ್ರಶೇಖರ್.